ಒಂದು ನಿಮಿಷ ಮಾತ್ರ ಇದೆ. ಪ್ರಶಾಂತ್, ರಾಜಕೀಯ ಪಕ್ಷಗಳಿಂದ ಈ ವಿಷಯದಲ್ಲಿ ಏನನ್ನೂ ನಿರೀಕ್ಷೆ ಮಾಡುವುದಕ್ಕಾಗೋದಿಲ್ಲ. ಚುನಾವಣೆ ಗೆಲ್ಲುವುದೇ ಏಕೈಕ ಅಜೆಂಡಾ ಅಂತ ಅಂದ್ಕೊಂಡಾಗ ಅವರು ಈ ರೀತಿಯ ಘೋಷಣೆಗಳನ್ನು ಮಾಡ್ತಾರೆ. ಖಜಾನೆಯ ವಿಷಯ ಅವರಿಗೆ ಚಿಂತೆ ಬರೋದಿಲ್ಲ. ನ್ಯಾಯಾಂಗ ಏನಾದ್ರು ಮಾಡಬೇಕಾಗಿದೆ. ಜನಸಾಮಾನ್ಯರಲ್ಲಿ ಒಂದು ತಿಳುವಳಿಕೆ ಜನಸಾಮಾನ್ಯರಿಗೆ ಮೂಡಬೇಕಾಗಿದೆ. ಅದಕ್ಕೆ ನೋಡಿ, ಅವು ಎರಡೂ ಲಾಂಗ್ ಟೈಮ್ ಪ್ರೊಸೆಸ್. ನ್ಯಾಯಾಲಯ ಕೂಡ ಎಕ್ಸಿಕ್ಯೂಟಿವ್ ತೆಗೆದುಕೊಳ್ತಕ್ಕಂಥ ಡಿಸಿಷನ್ಸ್ಗಳು ತೆಗೆದುಕೊಂಡು ಆದಮೇಲೆ ಅದರ ಬಗ್ಗೆ ಜುಡಿಷಿಯಲ್ ರಿವ್ಯೂ ಮಾಡ್ಬೋದೇ ಹೊರತು ರಿಟ್ರೋಸ್ಪೆಕ್ಟಿವ್ ಆಗಿ ಅಥವಾ ಫ್ಯೂಚರಿಸ್ಟಿಕ್ ಆಗಿ ಹಿಂಗೆ ಮಾಡಲೇಬೇಡಿ ಅಂತ ನಿರ್ಣಯಗಳನ್ನು ನ್ಯಾಯಾಲಯಗಳು ತೆಗೆದುಕೊಳ್ಳೋಕ್ಕಾಗಲ್ಲ. ಸಂವಿಧಾನಾತ್ಮಕವಾಗಿ ನೋಡಿದಾಗ ಜುರಿಸ್ಟಿಕ್ಷನ್ ಇರುತ್ತೆ ರೀ ಅಜಯ್. ಅದೇ ಕರೆಕ್ಟ್. ಬಟ್ ಎಕ್ಸಿಕ್ಯೂಟಿವ್ ಒಂದು ಪವರ್ ಬೇರೆ ಇರುತ್ತೆ. ಎರಡನೇದು, ಜನಸಾಮಾನ್ಯರು ಕೂಡ ಅಂದರೆ ನಾವು ಆಶಯ ಭಾಷಣವನ್ನು ಮಾಡ್ಬೋದು, ಬಟ್ ಇವತ್ತು ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಚುನಾವಣೆಗಳು ಹೆಂಗೆ ನಡೀತಾ ಇವೆ, ಒಂದು ಗ್ಯಾರಂಟಿ ಆದರೂ ಕೊಡಿ. ಗ್ಯಾರಂಟಿಗಳು ಹೆಂಗೆ ಮಾಡಿವೆ, ಮೊದಲು ಬ್ರೈಬ್ ಕೊಡ್ತಾ ಇದ್ರು ಬ್ಲ್ಯಾಕಲ್ಲಿ, ಈಗ ಅಕೌಂಟಿಗೆ ಹಾಕ್ತೀವಿ. ಈಗ ಸರ್ಕಾರದ ದುಡ್ಡನ್ನೇ ನಾವು ಕೊಟ್ಬಿಡ್ತೀವಿ ಅಂತ. ನೋಡಿ, ಇದನ್ನು ಬರೀ ಕಾಂಗ್ರೆಸ್ಸು, BJP, ಕರ್ನಾಟಕ ಈ ದೃಷ್ಟಿಯಿಂದ ನೋಡಿದ್ರೆ ಸಾಲದು. ಮೊನ್ನೆಯ ಎಕನಾಮಿಕ್ ಸರ್ವೆಯನ್ನು ಭಾಳ ಡಿಟೇಲಾಗಿ ಓದಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಏನು ಹೇಳ್ತಿದೆ ಎಕನಾಮಿಕ್ ಸರ್ವೆ? ನೀವು ಈ ರೀತಿ ಗ್ಯಾರಂಟಿಗಳು ಕೊಡ್ತಾ ಹೋದರೆ ನಾಳೆ ಆರ್ಥಿಕ ಪರಿಸ್ಥಿತಿ ಪೂರ್ತಿಯಾಗಿ ಹದಗೆಟ್ಟು ಹೋಗುತ್ತೆ. ನೀವು ಸ್ಟೇಟ್ ಬೈ ಸ್ಟೇಟ್ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಳ್ಳಿ. ಏನಾಗುತ್ತೆ, ನಾವು ಅನೇಕ ಬಾರಿ ಬೈನರಿಯಲ್ಲಿ ನೋಡ್ತೀವಿ, BJP ಕಾಂಗ್ರೆಸ್ಸು BJP. ಆ ಬೈನರಿ ಅಲ್ಲ ಇದು. ನಾಳೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಏನಾಗಬಹುದು ಅನ್ನೋದಕ್ಕೆ ಗ್ಯಾರಂಟಿಗಳನ್ನು ಈ ಪ್ರಮಾಣದಲ್ಲಿ ಕೊಡ್ತಾ ಹೋದರೆ ಏನಾಗಬಹುದು ಅಂತಕ್ಕಂಥದ್ದನ್ನು ಯೋಚನೆ ಮಾಡುವ ಕಾಲ ಬಂದಿದೆ. ನನಗನ್ಸುತ್ತೆ ಆ ರೀತಿ ಯೋಚನೆ ಮಾಡಿ. ಹಿಂದೆಲ್ಲ ವರ್ಲ್ಡ್ ಬ್ಯಾಂಕ್ಗಳು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗಳು ಏನೇನೋ ಕ್ಲಾಸ್ ಹಾಕ್ತಿದ್ವಲ್ಲ. ನನಗನ್ಸುತ್ತೆ ಅಜಿತ್, ನಾಳೆ ಸಾಲ ಕೊಡುವಾಗ ನೋಡಿ ಈ ರೀತಿಯ ಕ್ಲಾಸ್ಗಳು ಬರಲಿಕ್ಕೆ. ಥ್ಯಾಂಕ್ ಯು ಶತಭಿಷ, ಎಲ್ಲರಿಗೂ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.